ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತೇಳಿ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ರಾಶಿಯಲ್ಲಿ ರಾಹು, ಹಾಗೆ 2ನೇ ರಾಶಿಯಲ್ಲಿ ಶನೀಶ್ವರನು, 3ನೇ ರಾಶಿಯಲ್ಲಿ ಕುಜ, ಹಾಗೆ 4ನೇ ರಾಶಿಯಲ್ಲಿ ರವಿ ಬುಧರು, 5ನೇ ರಾಶಿಯಲ್ಲಿ ಗುರು ಶುಕ್ರರು ಕೂಡ 5ನೇ ರಾಶಿಯಲ್ಲಿ, 6, 7ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಈ ತಿಂಗಳಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳೇನು ಅಂತಂದರೆ, 1ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ ಇದೆ, ಬಹಳ ಶುಭವಾದಂಥ ಒಂದು ದಿವಸ. ಹಾಗೆ 2ನೇ ತಾರೀಕಿಗೆ ವಿಶೇಷವಾಗಿ ಶನೀಶ್ವರನ ಪೂಜೆ ಮಾಡುವಂಥ ದಿವಸ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 11ನೇ ತಾರೀಕಿಗೆ ಹನುಮ ಜಯಂತಿಯೂ ಕೂಡ ಇದೆ. ಹಾಗೆ 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 15ನೇ ತಾರೀಕಿಗೆ ಸಂಕ್ರಾಂತಿ ಅಂದರೆ ವೃಷಭ ಸಂಕ್ರಾಂತಿ. ಇನ್ನು 16ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 17ನೇ ತಾರೀಕಿಂದ ಅಧಿಕ ಜ್ಯೇಷ್ಠ ಮಾಸ ಅಂತೇಳಿ ಶುರುವಾಗುತ್ತೆ. ಅಧಿಕ ಮಾಸ ಅಂದರೆ ಎಲ್ಲ ಒಂದು ಈ ವರ್ಷಗಳಲ್ಲಿ ಒಂದು 3 ವರ್ಷಕ್ಕೆ ಹೀಗೆ ನಮ್ಮ ತಿಂಗಳನ್ನು ಸರಿ ಮಾಡಲಿಕ್ಕೆ ಅಧಿಕ ಮಾಸ ಅಂಥೇಳಿ ಬರುತ್ತೆ. ಹಾಗೆ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು, ಹಬ್ಬ ಹರಿದಿನಗಳು ಮತ್ತು ಹೆಚ್ಚಿನದಾದಂಥ ಆಚರಣೆಗಳನ್ನು ಕಡಿಮೆ ಮಾಡಿದ್ದಾರೆ. ಆ ಅಧಿಕ ಮಾಸದಲ್ಲಿ ಆದಷ್ಟು ತೀರ್ಥಯಾತ್ರೆಗಳು, ಹಾಗೆ ನಾಮಸ್ಮರಣೆ ಮಾಡುವಂಥದ್ದು, ಜಪಾನುಷ್ಠಾನಗಳನ್ನು ಮಾಡುವಂಥದ್ದು, ದಾನಾದಿಗಳನ್ನು ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದ ಕಾಲ ಎಂಬುದನ್ನು ಹೇಳಿದ್ದಾರೆ. ಹಾಗೆ 27ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 30ನೇ ತಾರೀಕಿಗೆ ಮತ್ತೆ ಹುಣ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ. ಹೀಗೆ ಒಂದು ಹಂತಕ್ಕೆ ಆ ದೇವತಾನುಗ್ರಹದಿಂದ ನಮಗೆ ಅಧಿಕ ಮಾಸ ಸಿಗುವಂಥದ್ದು ಬಹಳ ವಿರಳವಾದಂಥದ್ದು. ಹಾಗಾಗಿ ಅಧಿಕ ಮಾಸ ಸಿಕ್ಕಿದೆ. ಇಂಥ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವತಾ ಪೂಜೆ ನಮಸ್ಕಾರ ಇದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನೋಡಿ, ಏನೇನು ಈ ತಿಂಗಳಲ್ಲಿ ನಿಮ್ಮ ಬದಲಾವಣೆಗಳು ಮೇ ತಿಂಗಳಲ್ಲಿ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಯಾಕಂದರೆ ಕುಂಭರಾಶಿಯವರಿಗೆ ರಾಶಿಯಲ್ಲಿ ರಾಹು, ಪಂಚಮದಲ್ಲಿ ಗುರು, ಇದು ಬಹಳ ಉತ್ತಮವಾದಂಥ ಫಲ. ನಿಮಗೆ ಅನ್ನಿಸ್ತಾ ಇರ್ತದೆ 7.5 ಶನಿ ನಡೀತಾ ಇದೆಯಲ್ಲ, ಇಷ್ಟೆಲ್ಲ ಒತ್ತಡ, ಇಷ್ಟೆಲ್ಲ ಚಿಂತೆ, ಏನು ಬಹಳ ಸಮಸ್ಯೆಗಳಾಗ್ತಾ ಇದೆ, ನನಗೆ ಏನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಅದು ನಿಜವೇ, ಇಲ್ಲ ಅಂತಲ್ಲ. ಯಾಕಂದರೆ ಬಹಳಷ್ಟು ಜನರ ಜಾತಕ ನೋಡಿದಾಗೂ ಕೂಡ ಬಹಳ ಸಮಸ್ಯೆ, ಬಹಳ ಚಿಂತೆ, ಬಹಳ ಎಳೀತಾ ಇದೆ. ಏನೋ ಒಂದು ಜೀವನದಲ್ಲಿ ಬಗೆಹರಿತದೆ ಅಂತ ಅಂದ್ಕೊಂಡ್ರೆ ಅದು ಬಗೆಹರಿತಾ ಇಲ್ಲ. ಇನ್ನೂ ಮುಂದೆ ಹೋಗ್ತಾ ಇದೆ. ಅದೇನೋ ನಮ್ಗೆ ಅರ್ಥ ಆಗುತ್ತೆ. ಹಾಗಿದ್ದಾಗೂ ಕೂಡ ಒಂದು ಹಂತಕ್ಕೆ ಗುರು ಪಂಚಮದಲ್ಲಿದ್ದಾನೆ. ಅಂದರೆ ಬಿಸಿಲು ಬರ್ತಾ ಇದೆ ನಿಜ, ಮಳೆ ಬರ್ತಾ ಇದೆ ನಿಜ, ಆದರೆ ಛತ್ರಿಯನ್ನು ಹಿಡ್ಕೊಂಡಿದ್ದೀರಿ, ತಲೆ ಮೇಲೆ ಏನೋ ಒಂದು ಆಸರೆ ಆಗಿದೆ, ಸಾಲ ಇದೆ, ಕಷ್ಟ ಇದೆ. ಆದರೆ ಆ ದಿವಸಕ್ಕೆ ಕಟ್ಟಲಿಕ್ಕೆ ಕೆಲವೊಂದು ಕಡೆ ಹಣಕಾಸು ವ್ಯವಸ್ಥೆ ಆಗುತ್ತೆ. ಯಾಕಂದರೆ ಜಂಜಾಟಗಳು, ಸಮಸ್ಯೆಗಳು ಬಹಳ ಬರ್ತಾ ಇದೆ. ಒಂದೆರಡಲ್ಲ ಜಂಜಾಟಗಳು, ನಿಮಗೆ ಎಲ್ಲ ಕಡೆಗೂ ಜಂಜಾಟಗಳು, ಎಲ್ಲ ಕಡೆಗೂ ಸಮಸ್ಯೆಗಳು, ಎಲ್ಲೂ ಕೂಡ ಸರಿ ಹೋಗುವಂತಹ ವ್ಯವಸ್ಥೆಗಳಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ ನಿಜ, ಆದರೆ ಆ ದೈವಾನುಗ್ರಹ, ಗುರುಗಳ ಇಚ್ಛೆಯಿಂದ ಎಲ್ಲೋ ಒಂದು ಕಡೆಗೆ ಕೊನೆ ಹಂತಕ್ಕೆ ಅನುಕೂಲತೆಗಳಾಗುತ್ತೆ, ಕೊನೆ ಹಂತಕ್ಕೆ ದಾರಿಗಳಾಗುತ್ತೆ. ಈ ತರಹ ನಿಮ್ಮ ಒಂದು ಪರಿಸ್ಥಿತಿ ನಡೀತಾ ಇದೆ. ನೋಡೋಣ ಓವರಾಲ್ ಆಗಿ ಏನೇನು ಆಗುತ್ತೆ ಎಂಬುದನ್ನು ನೋಡೋಣ. ಯಾಕಂದರೆ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಫಲ ಹೇಳುವಂತಹ ಒಂದು ತೀರ್ಮಾನಗಳಲ್ಲ. ನೋಡಿ, ರಾಶಿಯಲ್ಲಿರುವಂತಹ ರಾಹು ಒಂದು ಹಂತಕ್ಕೆ ರೋಗಗ್ರಸ್ತ ಆಗುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡ್ತಾನೆ. ಹಾಗಂತೇಳಿ ಔಷಧಿ ಉಪಚಾರಗಳನ್ನೆಲ್ಲ ಮಾಡ್ತಾ ಇರ್ತೀರಿ, ಆದರೆ ಅದು ಬಗೆಹರಿಯುವುದಿಲ್ಲ. ಯಾಕಂದರೆ ರಾಶಿಯಲ್ಲಿ ರಾಹು ಇದ್ದಾಗ ಏನಂತಂದರೆ ಸಣ್ಣ ಪುಟ್ಟ ಅಲರ್ಜಿ ಆಗುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ಶರೀರದಲ್ಲಿ ನಂಜಿನ ಅಂಶ ಜಾಸ್ತಿ ಆಗುವಂಥದ್ದು, ಅಥವಾ ಒಂದು ಹಂತಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಇನ್ನು ಗ್ಯಾಸ್ಟ್ರಿಕ್ ಆಗಿ ತೇಗ್ ಬರುವಂಥದ್ದು. ಇದಕ್ಕೆಲ್ಲ ಸಣ್ಣ ಪುಟ್ಟ ಔಷಧಿ ಮಾಡ್ತಾ ಇದ್ರೆ 1-2 ದಿವಸಕ್ಕೆಲ್ಲ ಬಗೆಹರಿಯುವುದಿಲ್ಲ. ಹಾಗಾಗಿ ತುಂಬ ಅವಕಾಶಗಳು ಎಷ್ಟೆಷ್ಟು ಸಿಗುತ್ತೋ ಔಷಧಿಗಳನ್ನು ಮಾಡ್ತಾ ಹೋಗಬೇಕು. ಹಾಗಂತೇಳಿ ತೀರಾ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೂ ಕೂಡ ನಮ್ಮ ಶರೀರಕ್ಕೆ ಅದು ಚಿಂತೆ ಮಾಡ್ತಾ ಹೋದರೆ ಇನ್ನೂ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತದೆ.
ನರಳುತ್ತಾ ರೋಗವಂತೆ ಹಿರಿಯರು ಹೇಳ್ತಾರೆ. ಹಾಗಾಗಿ ನರಳುವಂಥದ್ದನ್ನು ಬಿಟ್ಟು ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇರುವಂಥ ಪ್ರಯತ್ನಗಳನ್ನು ಮಾಡಬೇಕು. ಒಟ್ಟಾರೆಯಾಗಿ ಆರೋಗ್ಯದ ವ್ಯವಸ್ಥೆಗೆ ತುಂಬ ಜಾಗ್ರತೆ ವಹಿಸ್ಕೊಳ್ಳಿ ಎಂಬುದನ್ನು ಕೂಡ ಹೇಳಬಹುದು. ಇನ್ನು 2ನೇ ರಾಶಿಯಲ್ಲಿ ಶನೇಶ್ವರನು 7.5 ಶನಿ ನಿಮಗೆ ಅಲ್ವಾ, 2ನೇ ರಾಶಿ ಶನೇಶ್ವರನು ಸ್ವಲ್ಪ ಕುಟುಂಬ ಸ್ಥಾನಕ್ಕೆ ಸ್ವಲ್ಪ ಮುಂದೆ ಹೋದಾಗ ಆಗಬಹುದು. ಯಾವುದೋ ಕೋರ್ಟು ಕಚೇರಿ ವ್ಯಾಜ್ಯಗಳು ಇಂತಹದ್ದೆಲ್ಲ ಇದ್ದ ಹಾಗಿರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಗುರುವಿನ ರಾಶಿಯಲ್ಲಿ ಶನೇಶ್ವರ ಇರುವುದರಿಂದ ಏನೋ ಮಾತುಕತೆಯಿಂದ ಬಗೆಹರಿಸುವಂಥದ್ದು, ಏನೋ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಬಗೆಹರಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಇದನ್ನೇ ನೀವು ಜಾಸ್ತಿ ಮಾಡ್ತಾ ಹೋದರೆ, ಇದನ್ನೇ ಜಾಸ್ತಿ ಎಳೆಯುತ್ತಾ ಹೋದರೆ ತುಂಬ ಇನ್ನೂ ಸಮಸ್ಯೆಗಳು ಬರುತ್ತೆ. ಆದರೆ ಏನಿದೆಯೋ ಅದನ್ನು ನಾವು ಭಗವಂತನನ್ನು ಭಾರ ಹಾಕ್ಕೊಂಡು ನಾವು ಈ ಕ್ಷಣಕ್ಕೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಹೇಳೋದನ್ನು ಭಗವಂತನ ಧನ್ಯವಾದವನ್ನು ಹೇಳ್ತಾ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು 3ಯ ರಾಶಿಯ ಕುಜ ನೋಡಿ, ಕುಜನು 3ಯ ರಾಶಿಯಲ್ಲಿದ್ದರೆ ಭ್ರಾತೃಗಳಿಂದ ಅನುಕೂಲತೆಗಳಾಗುತ್ತೆ. ಯಾಕಂದರೆ ನಿಮ್ಮ ಅಣ್ಣ ತಮ್ಮಂದರೇನೋ ಒಂದು ಕಿರಿಕಿರಿ ಆಗಿದ್ರೆ ಅದು ಸರಿಯಾಗುವಂಥ ಚಾನ್ಸಸ್ ಇದೆ. ಭ್ರಾತೃಗಳಿಂದ ಅನುಕೂಲ ಆಗುವಂಥದ್ದು ಚಾನ್ಸಸ್ ಇದೆ. ಮತ್ತೇನೋ ಒಂದಷ್ಟು ಕಾನೂನಾತ್ಮಕ ಹೋರಾಟ, ಕಾನೂನಾತ್ಮಕವಾದ ಸಮಸ್ಯೆಗಳು ಬರುತ್ತೆ ಅಂತಿದ್ರೆ ಆ ಕಾನೂನಾತ್ಮಕವಾದಂಥ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಬಹುದು. ನಿಮಗೆಲ್ಲ ರೀತಿಯಾದಂಥ ಪೂರಕವಾದಂಥ ಅವಕಾಶಗಳು ಬರಬಹುದು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ಅಥವಾ ಏನೋ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವರಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಾಗಬಹುದು. ಇದರಿಂದ ಒಳ್ಳೆ ರೀತಿಯಾದಂಥ ರಿಸಲ್ಟ್ಗಳು ಬರಬಹುದು. 4ಥ ರಾಶಿಯಲ್ಲಿ ರವಿ ಬುಧರು ನೋಡಿ, 4ಥ ರವಿ ಬುಧ ಇದ್ದಾರೆ. ಒಂದು ಹಂತಕ್ಕೆ ನಿಮಗೆ ಆ ಭಗವಂತ ನೀಡ್ತಾ ಇದ್ದಾನೆ. ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿದ್ದವರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಅದರ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳು. ಪಂಚಮದ ಗುರು ಒಂದು ಹಂತಕ್ಕೆ ಧಾರ್ಮಿಕ ಮುಖಂಡರಿರಬಹುದು, ಪಾಠ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಮತ್ತು ಒಂದು ಹಂತಕ್ಕೆ ಟ್ರಾವೆಲ್ಸ್ ಏಜೆನ್ಸಿ ನಡೆಸ್ತಾ ಇರುವಂಥ ವ್ಯಕ್ತಿಗಳಿರ್ಬೋದು. ಹೀಗೆ ನಿಮಗೆಲ್ಲ ಒಂದು ಹಂತಕ್ಕೆ ರಜೆ ದಿವಸವೂ ಕೂಡ ಇದೆ. ಒಂದಷ್ಟು ಓಡಾಟಗಳು, ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಅನುಕೂಲತೆಗಳಾಗುವಂಥದ್ದು, ಮತ್ತು ಒಂದು ಹಂತಕ್ಕೆ ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು. ನೋಡಿ, ಮನಸ್ಸಿಗೆ ಮೌನವೇ ಸಮಾಧಾನವನ್ನು ಕೊಡುತ್ತದೆ ಅಂತೆ. ಹಾಗಾಗಿ ಈ ಹಂತಕ್ಕೆ ನಿಮಗೆ ಮೌನವೂ ಕೂಡ ಬರ್ತಾ ಇದೆ ಅಲ್ವಾ. 7.5 ಶನಿ ನಡೀತಾ ಇರೋದ್ರಿಂದ ಮೌನವೇ ಒಂದು ಹಂತಕ್ಕೆ ಸರಿಯಾಗ್ತಾ ಇದ್ದ ಹಾಗಿದೆ, ಸರಿಯಾಗ್ತಾ ಇಲ್ಲ. ಹೀಗೆ ಆ ಕಡೆ ಈ ಕಡೆ ಎಳ್ಕೊಂಡು ಹೋಗ್ತಾ ಇದೆ ನಿಮ್ಮ ಜೀವನ ಅಲ್ವಾ. ಹಾಗಿದ್ದಾಗ ಮೌನ ಹೇಳುವಂಥದ್ದು ಕೆಲವೊಂದು ಸಲ ಸಮಾಧಾನ ಕೊಡ್ತದೆ ಅಂತೆ. ಹಾಗಾಗಿ ಕೆಲವೊಂದು ಸಲ ಕಷ್ಟ ಇದ್ದಾಗೂ ಮೌನ ಇರುತ್ತೆ, ಕೆಲವೊಂದು ಸಲ ಬಹಳ ಸಂತೋಷ ನೆಮ್ಮದಿ ಇದ್ದಾಗೂ ಮೌನ ಇರುತ್ತಂತೆ. ಹಾಗಾಗಿ ಆ ಮೌನ ಹೇಳುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಬಹಳ ಒಳ್ಳೆಯದನ್ನು ಕೊಡುತ್ತದೆ ನಿಮಗೆ. ಹಾಗೆ ಪಂಚಮದಲ್ಲಿರುವಂಥ ಶುಕ್ರ ನೋಡಿ, ಚಿನ್ನ ಆಭರಣಗಳನ್ನು ವ್ಯಾಪಾರ ಮಾಡೋರಿಗೆ ಬಹಳ ಹೆಚ್ಚಿನದಾದಂಥ ಲಾಭಾಂಶಗಳು, ಮತ್ತು ಒಂದು ಹಂತಕ್ಕೆ ಯಾವುದೋ ಒಂದು ಕಳೆದು ಹೋದಂತಹ ವಸ್ತು ಪುನಃ ಸಿಗುವಂಥ ಚಾನ್ಸಸ್ಸು. ಶುಕ್ರನಿಗೆ ಪಂಚಮದಲ್ಲಿರುವಂತಹ ರಾಶಿಗೆ ಪಂಚಮದಲ್ಲಿರುವಂಥ ಶುಕ್ರ ಕಳೆದು ಹೋದಂಥ ವಸ್ತುವನ್ನು ಕೊಡ್ತಾನೆ. ಯಾವುದೋ ಒಂದು ವಸ್ತು ಕಳೆದು ಹೋಗಿದೆ, ಅಥವಾ ಯಾವುದೋ ಒಂದು ಜಾಗದಲ್ಲಿ ಸ್ವಲ್ಪ ಕಿರಿಕಿರಿಯಾಗಿದೆ, ಅಥವಾ ಯಾವುದೋ ಒಂದು ಭೂಮಿಯಲ್ಲಿ ವ್ಯಾಜ್ಯಗಳು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಉದಾಹರಣೆಗೆ ನಮ್ಮ ಹತ್ರ ಹಣಕಾಸು ಬರ್ತಾ ಇಲ್ಲ, ಯಾವುದೇ ಒಂದು ಬಿಲ್ಡಿಂಗ್ ಇದೆ, ಅದನ್ನು ಸಾಲ ಮಾಡಿ ಆ ಬಿಲ್ಡಿಂಗನ್ನು ತೆಗೆದುಕೊಂಡಿದ್ದೇನೆ, ಸೀಜ್ ಮಾಡಿ ಹೋಗಿಬಿಟ್ಟಿದ್ದಾರೆ, ಏನು ಮಾಡಲಿ ಅಂತ ಅಂದುಕೊಂಡ್ರೆ ಆ ಪಂಚಮದಲ್ಲಿರುವಂತಹ ಗುರು ಮತ್ತು ಶುಕ್ರರು ಜೊತೆಗೂಡಿ ಏನೋ ಒಂದು ಲಾಭಾಂಶವನ್ನು ಯಾವುದೋ ಒಂದು ಸ್ತ್ರೀಯರ ಮೂಲಕವಾಗೋ, ಅಥವಾ ಯಾವುದೊಂದು ದೊಡ್ಡ ವ್ಯಕ್ತಿಗಳ ಮೂಲಕವಾಗೋ, ಅಥವಾ ಧಾರ್ಮಿಕವಾದಂಥ ಮುಖಂಡರ ಮೂಲಕವಾಗೋ ಆ ಕಷ್ಟಗಳ ಬಗೆಹರಿಯುವ ಹಾಗೆ ಆಗ್ತದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ನಮ್ಮ ಕಷ್ಟ ಮುಗಿಯುವಂತಹದ್ದೇ ಇಲ್ಲ ಜೀವನದಲ್ಲಿ. ಇದು ಒಂದು ಕಷ್ಟ ಹೋಯಿತು ಅಂದರೆ ಮತ್ತೊಂದು ಕಷ್ಟ ಬಂದು ಕೂತ್ಕೊಳ್ತದೆ, ಮತ್ತೊಂದು ಕಷ್ಟ ಹೋಯಿತು ಇನ್ನೊಂದು ಕಷ್ಟ ಬಂದು ಕೂತ್ಕೊಳ್ತದೆ. ಹಾಗಾಗಿ ಒಟ್ಟಿನಲ್ಲಿ ಯಾವುದೋ ಒಂದು ಸಮಾಧಾನಗಳು, ನೆಮ್ಮದಿ ವ್ಯವಸ್ಥೆಗಳು ಸಿಗುವಂತಹ ಚಾನ್ಸಸ್ ಇದೆ. ಇನ್ನು 6ಠ ರಾಶಿಯಲ್ಲಿ ಆದರೆ 7ಮ ರಾಶಿಯಲ್ಲಿ ಕೇತು ಇದ್ದಾನೆ. 7ಮ ರಾಶಿಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿರಿಯರ ಆಶೀರ್ವಾದ, ಪಿತರಾರ್ಜಿತ ಆಸ್ತಿಪಾಸ್ತಿಗಳಿಂದ ಬರುವಂತಹದ್ದು, ಅಥವಾ ತಂದೆಯವರು ಅಥವಾ ಹಿರಿಯವಾದಂಥ ವ್ಯಕ್ತಿಗಳಿಂದ ಆಶೀರ್ವಾದ, ಅಥವಾ ಯಾವುದೋ ಒಂದು ತೊಂದರೆಗಳು ಬಂದರೆ ಅವರು ಹಿಂದೆ ಬಂದು ನಿಂತ್ಕೊಳ್ತಾರೆ. ಎಷ್ಟೋ ಸಲ ತೊಂದರೆಗಳು ಪುನಃ ಬರ್ತಾ ಇರುತ್ತೆ, ನಮಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಜೀವನದಲ್ಲಿ. ನೋಡಿ, ಎಷ್ಟೋ ಒಂದು ತೊಂದರೆಗಳು ಪುನಃ ಬರ್ತಾ ಇರ್ತದೆ. ಆದರೂ ಕೂಡ ನಿಮಗೆ 7ಮದಲ್ಲಿರುವಂತಹ ಕೇತು, ರಾಶಿಯಲ್ಲಿರುವಂತಹ ರಾಹು ಅಂದರೆ ಹಿರಿಯರ ಆಶೀರ್ವಾದ, ಹಿರಿಯರ ಅನುಗ್ರಹ, ಕೆಲವೊಂದಷ್ಟು ಸಮಸ್ಯೆಗಳು ಪುನಃ ಬರ್ತಾ ಇದ್ದರೂ ಕೂಡ ಅಂಥ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತದೆ ಈ ತಿಂಗಳಲ್ಲಿ. ಯಾಕಂದರೆ ಹಿರಿಯರ ಆಶೀರ್ವಾದ, ನಮ್ಮವನೇ ಅಪ್ಪ ಏನೋ ಒಂದು ಹೇಳುವುದನ್ನು ಹೇಳ್ತಾರೆ, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟಿದೆಯಪ್ಪ, ಅವನಿಗೇನಾದ್ರು ಸಪೋರ್ಟ್ ಸಿಗಬೇಕು, ಅವನನ್ನು ಏನಾದ್ರು ಎತ್ತಬೇಕು ಅಂಥೇಳಿ ಹೇಳ್ತಾರೆ. ಯಾಕಂದರೆ ಅನುಭವ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಜೀವನದಲ್ಲಿ. ನಿಮಗೆ ಅನುಭವಗಳು ಕಡಿಮೆ ಇದ್ದರೂ ಕೂಡ ಅನುಭವ ಇರುವಂತಹ ವ್ಯಕ್ತಿಗಳೇ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅನುಭವ ಇರುವಂಥ ವ್ಯಕ್ತಿಗಳಿಂದ ನಿಮಗೆ ಜೀವನದಲ್ಲಿ ಹೆಚ್ಚಿನದಾದಂತಹ ಊರ್ಜಿತವಾದಂಥ ಅವಕಾಶಗಳನ್ನು ಕೂಡ ನೀವು ಕಾಣಬಹುದು ಎಂಬುದನ್ನು ಕೂಡ ಹೇಳಬಹುದು. ಇನ್ನು
ನೋಡಿ, ಭಾಗ್ಯದಲ್ಲಿರುವಂತಹ ಶುಕ್ರನು, ಭಾಗ್ಯಾಧಿಪತಿ ಶುಕ್ರ ಗುರು ಜೊತೆಗಿದ್ದಾನೆ. ಹಾಗಾಗಿ ಧಾರ್ಮಿಕವಾದಂತಹ ಒಂದು ಹಿನ್ನೆಲೆ ಇರುವಂಥ ವ್ಯಕ್ತಿಗಳಿಂದ ಅನುಗ್ರಹ, ಆಶೀರ್ವಾದ, ಅದರ ಜೊತೆಯಲ್ಲಿ ನಿಮಗೆ ಸಪೋರ್ಟ್ ಹೇಳುವಂಥ ಸಿಗ್ತಾ ಬರುತ್ತೆ ಜನರಿಂದ. ಎಷ್ಟೋ ಸಲ ಜೀವನದಲ್ಲಿ ಸಪೋರ್ಟೇ ಇರುವುದಿಲ್ಲ, ಬಹಳ ಒದ್ದಾಟ, ಬಹಳ ಚಿಂತೆ, ಬಹಳ ಟೆನ್ಷನ್ ಬರ್ತಾ ಇರ್ತದೆ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ಸಪೋರ್ಟ್ಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಒಂದು ಹಂತಕ್ಕೆ ಒಂದು 5 ಜಾಗ್ರತೆ ವಹಿಸ್ಕೊಳ್ಳಿ. ಒಂದನೇದಾದ ಜಾಗ್ರತೆ, ಮುಂಚೆ ಹೇಳಿದಾಗ ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ. ಎರಡನೇದಾಗಿ ಹಣಕಾಸನ್ನು, ಸಾಲ ಇದೆ, ತೊಂದರೆ ಇದೆ ನಿಜ. ಯಾವುದೋ ಒಂದು ಲೋನ್ ಸಿಕ್ಕಿದ ತಕ್ಷಣ ಅಷ್ಟು ಕೊಟ್ಟು ಕೊಡುವಂಥದ್ದಲ್ಲ. ಯಾವ್ಯಾವುದಕ್ಕೆ ಎಷ್ಟು ಕೊಡಬೇಕು, ಏನು ಮಾಡಬೇಕು, ಯಾವುದನ್ನು ನಾನು ಸಾಲವನ್ನು ಫಸ್ಟ್ ತೀರಿಸ್ಕೊಳ್ಳಿ, ಯಾವುದು ಸಾಲ ಕೊನೆಗೆ ತೀರಿಸ್ಕೊಳ್ಳಿ, ನನ್ನ ಪರಿಸ್ಥಿತಿ ಹೇಗಿದೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ, ಇದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಯಾಕಂದರೆ ಜೀವನದಲ್ಲಿ ಪರಿಸ್ಥಿತಿಗಳನ್ನು ನಾವು ಸರಿ ಮಾಡ್ತಾ ಹೋಗಬೇಕು. ಯಾಕಂದರೆ ಒಂದೇ ಸಲ ಎಲ್ಲವನ್ನು ಕೂಡ ತಲೆ ಮೇಲೆ ಹಾಕ್ಕೊಂಡು ಹೋದರೆ ಯಾವುದನ್ನು ನಮ್ಮ ಜೀವನದಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ತರಹ ಮುಂದೆ ಹೋಗಬೇಕು ಎಂಬುದನ್ನು ಬಹಳಷ್ಟು ಯೋಚನೆ ಮಾಡಿ ನೋಡ್ಕೊಳ್ಬೇಕು. ಕೆಲವೊಂದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಪ್ಪು ಮಾಡ್ತಾನೆ. ಒಂದು ಸಾಲ ಇರಬಹುದು, ಅಥವಾ ವ್ಯವಹಾರ ಇರಬಹುದು, ಬೇರೆ ಬೇರೆ ಕೆಲಸ ಕಾರ್ಯಗಳಿರಬಹುದು. ಆದರೆ ಅದನ್ನು ಸ್ವಲ್ಪ ಆಗಿ, ಅದಕ್ಕೆ ಹೇಳ್ತಾರಲ್ಲ, ದಿವಸಕ್ಕೆ 1% ಅಂತ ತಿಂದ್ಕೊಂಡು ಹೋಗ್ಬೇಕಂತೆ ಮನುಷ್ಯ. 1% ತಿಂದ್ಕೊಂಡು ಹೋದ್ಬಿಟ್ರೆ ಅವನು ಎಲ್ಲ ಜೀವನ ಬಹಳ ಸುಧಾರಣೆ ಆಗಿಬಿಡುತ್ತಂತೆ. ಹಾಗಾಗಿ ಆ 1% ತಿದ್ದುಕೊಂಡು ಹೋಗುವಂತಹ ದಾರಿಗಳನ್ನು ನಾವು ಹುಡ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ನೋಡಿ, ಧನಿಷ್ಠ ನಕ್ಷತ್ರ 3, 4ನೇ ಪಾದ, 16ನೇ ತಾರೀಕಿಗೆ ಬಾಧ ಅಮಾವಾಸ್ಯೆ ಇದೆ. ಇಂಥ ಅಮಾವಾಸ್ಯೆ ಶುಭ ದಿವಸ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರನಿಗೆ ಪ್ರಾರ್ಥನೆ ಮಾಡೋಣ. ಮತ್ತು ಈಶ್ವರನಿಗೆ ಅಭಿಷೇಕ, ಪೂಜೆ, ನಮಸ್ಕಾರ, ಬಿಲ್ಲುಪತ್ರೆ ಸಮರ್ಚನೆ ಮಾಡೋಣ. ಯಾಕಂದರೆ ಶಿವನು ಎಲ್ಲರಿಗೂ ಕೂಡ ಮಂಗಲವನ್ನುಂಟು ಮಾಡ್ತಾನೆ. ಜೀವನದಲ್ಲಿ ಅನೇಕ ಕಷ್ಟ, ನಷ್ಟ, ತೊಂದರೆಗಳು ಏನು ಬಂದರೂ ಕೂಡ ಆ ಶಿವನು ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಶಿವನಿಗಿದೆ. ಸಡಸಾತ್ಸನೀಯ ಸಮಸ್ಯೆಗಳು ಕೂಡ ಶಿವನಿಗೆ ಪರಿಹಾರವನ್ನೇ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಹಾಗಾಗಿ ಶಿವನನ್ನು ಪರಿಹಾರದ ಮೂಲಕವಾಗಿ, ಶಿವನನ್ನು ಆರಾಧನೆಗಳ ಮೂಲಕವಾಗಿ ನಾವೆಲ್ಲರೂ ಕೂಡ ಶಿವನ ಮೊರೆ ಹೋಗೋಣ ಅಂತೇಳಿ ಹೇಳ್ತಾ, ಹಾಗೆ ಶತಭಿಷ ನಕ್ಷತ್ರದವರು ನೋಡಿ, ನಿಮಗೆ ಬಹಳಷ್ಟು ಕಷ್ಟ ತೊಂದರೆಗಳು ಬರ್ತಾ ಇದೆ ನಿಜ ಅಲ್ವಾ. ಹಾಗಾಗಿ 17ನೇ ತಾರೀಕಿಂದ ವಿಶೇಷವಾಗಿ ನೋಡಿ, ನಮಗೆ ಅಧಿಕ ಮಾಸ ಅಂಥೇಳಿ ಬರುತ್ತೆ. ಇಂಥ ಅಧಿಕ ಮಾಸದ ಒಂದು ಸುಸಂದರ್ಭದಲ್ಲಿ ಸಾಧ್ಯವಾದರೆ ಪ್ರತಿ ಸಮಯ ಆಗುವ ಹಾಗೆ ನಾವು ಪ್ರತಿನಿತ್ಯವೂ ಕೂಡ ಏನಾದರೂ ಕೂಡ ಶಿವನ ನಾಮಸ್ಮರಣೆ, ಉದಾಹರಣೆಗೆ ನಮಃ ಶಿವಾಯ ಹೇಳುವಂತಹ ಜಪ, ಅಥವಾ ಶಿವನ ವಿಶೇಷವಾದಂಥ ಸ್ತೋತ್ರಗಳು, ಸಹಸ್ರನಾಮ, ಹೀಗೆ ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಅಂತಹದ್ದನ್ನೆಲ್ಲ ನಾವು ಮಾಡ್ತಾ ಹೋಗೋಣ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ, ನಿಮಗೆ ಸಾಧ್ಯವಾದ ಮಟ್ಟಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 1 ಹಿಡಿ ಮುಷ್ಟಿ ಅಕ್ಕಿಯನ್ನು ನೋಡಿ ಅಧಿಕ ಮಾಸದಲ್ಲಿ ತೆಗೆದಿಡಿ, ಒಂದು ಕಡೆಗೆ ಹಾಕಿಡಿ. ಯಾಕಂದರೆ 1 ತಿಂಗಳ ನಮಗೆ 30 ದಿವಸಕ್ಕೆ 30 ಹಿಡಿ ಅಕ್ಕಿ ಆಗ್ತದೆ. ಅದನ್ನು ಒಂದು ಭಗವಂತನ ಕ್ಷೇತ್ರಕ್ಕೋ ಅಥವಾ ಶಿವನ ಕ್ಷೇತ್ರಕ್ಕೋ ಸಮರ್ಪಣೆ ಮಾಡ್ತಾ ಬನ್ನಿ. ತನ್ಮೂಲಕವಾಗಿ ಎಲ್ಲ ಶುಭವಾಗುತ್ತೆ, ಮಂಗಲವಾಗುತ್ತೆ. ಅನೇಕ ಕಷ್ಟ, ತೊಂದರೆ, ತಾಪತ್ರಗಳೆಲ್ಲ ಪರಿಹಾರ ಆಗ್ತದೆ. ಒಟ್ಟಿನಲ್ಲಿ ಭಗವಂತನ ಅನುಗ್ರಹದಿಂದ ಮಂಗಲವಾಗಲಿ, ಎಲ್ಲ ರೀತಿಯಾದಂಥ ಕಷ್ಟ, ತೊಂದರೆ, ತಾಪತ್ರಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳ್ತಾ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.